ಕಮೆಂಟ್ ಬಿಟ್ಟಿದ್ದು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನು ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನ ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ವೆಟರ್ನರಿ ಮಿನಿಸ್ಟ್ರು ಅವರು ವೈಯಕ್ತಿಕವಾಗಿ ಹೋಗಿದ್ದಾರೆ, ಇದರಲ್ಲಿ ಸರ್ಕಾರದ್ದು ಇಲ್ಲ ಏನೂ ಇಲ್ಲ ಅಂತ ಹೇಳಿದಾರಲ್ಲ. ಇವತ್ತೆಲ್ಲ ವೆಂಕಟೇಶ್ ಅವರು ಹೇಳಿದಾರಲ್ಲ, ನಿನ್ನೆ ಕೂಡ ಅವ್ರು ಮಾತಾಡಿದ್ವಿ ಕ್ಯಾಬಿನೆಟ್ ಮೀಟಿಂಗ್. ಅವರು ವೈಯಕ್ತಿಕವಾಗಿ ಅವ್ರು ಹೋಗಿದ್ದಾರೆ. ಅದರಲ್ಲಿ ಅವರು ಹೋಗೋದ್ರಲ್ಲಿ ನಮ್ದು ಏನಿರ್ತದೆ, ಅವ್ರು ಸ್ವತಂತ್ರವಾಗಿ ಹೋಗ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅವ್ರು ಏನು ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸ್ಕೊಳ್ಳಿ. ಒಬ್ಬೊಬ್ಬರು ನಾವು ಬಂದ ಮೇಲೆ 3.5 ರಿಂದ 4 ಲಕ್ಷ ಹೊಸ ಕಾರ್ಡ್ ಕೊಟ್ಟಿದ್ವಿ. ಆರೋಗ್ಯಕ್ಕೆ ಅಂತ ಹಾಕಿದಾಗ ಬೇರೆ ಬೇರೆವೆಲ್ಲ ಕೊಟ್ಟಿದ್ವಿ. ಇನ್ನೂ BPL ಕಾರ್ಡ್ ಬೇಕು ಅಂತ ಹೇಳ್ತಾರೆ. ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಸಾಕಷ್ಟು BPLನಲ್ಲಿ APL ಇದೆ, ಅದನ್ನು ತೆಗೆಯೋ ಕೆಲಸ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಅದು ತಕ್ಷಣಕ್ಕೆ ಮುಗಿಯಲ್ಲ ಅಂಥೇಳಿ ನಾನು ಲೇಟ್ ಮಾಡಲ್ಲ, ಆದಷ್ಟು ಬೇಗ BPL ಕಾರ್ಡ್ ಬಿಡ್ತೀನಿ. ತಾಯಿ ತಂದೆ ಇರ್ತಾರೆ, ಮಗ ಸೊಸೆ ಬೇರೆ ಹೋಗಿರ್ತಾರೆ. ಆ ಬೇರೆ ಹೋಗೋದರೂ ಕಾರ್ಡ್ಗೆ ಅರ್ಜಿ ಹಾಕಿರೋರು ಜಾಸ್ತಿ ಇರ್ತಾರೆ. ಅದಕ್ಕೆ ಏನು ಗಮನದನ್ನ ಮಾಡಿದ್ದೀವಿ, ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ 15 ದಿನದೊಳಗಡೆ ತಹಸೀಲ್ದಾರ್ ಅವ್ರಿಗೆ ಅವ್ರು ಬೇರೆ ವಾಸ ಇರಬೇಕು, ಬೇರೆ ಮನೆ ಇರಬೇಕು, ಆವಾಗ ಅವ್ರಿಗೆ ರೇಷನ್ ಕಾರ್ಡ್ ಕೊಡ್ತಾರೆ. BPL ಇದು ಸ್ವಲ್ಪ ಲೋಪದೋಷಗಳಿದೆ, ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ. 15 ದಿನದೊಳಗಡೆ ನಿಮಗೆ BPL ಕಾರ್ಡ್ ಕೊಡ್ತೀವಿ, ನೀವು ಹೋಗಿ ತಹಸೀಲ್ದಾರ್ನ ಅರ್ಜಿ ಕೊಟ್ಟು ಮಾತಾಡಿ ಅಂತ ಹೇಳಿದ್ವಿ. ಅದು ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ವಿವರವಾಗಿ ಅದ್ರ ಬಗ್ಗೆ ಕಮೆಂಟ್ ಬಿಟ್ಟಿದ್ದು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನು ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನು ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ವೆಟರ್ನರಿ ಮಿನಿಸ್ಟ್ರು ಅವರು ವೈಯಕ್ತಿಕವಾಗಿ ಹೋಗಿದ್ದಾರೆ, ಇದರಲ್ಲಿ ಸರ್ಕಾರದ್ದು ಇಲ್ಲ ಏನೂ ಇಲ್ಲ ಅಂತ ಹೇಳಿದಾರಲ್ಲ. ಇವತ್ತೆಲ್ಲ ವೆಂಕಟೇಶ್ ಅವರು ಹೇಳಿದಾರಲ್ಲ, ನಿನ್ನೆ ಕೂಡ ಅವ್ರು ಮಾತಾಡಿದ್ವಿ ಕ್ಯಾಬಿನೆಟ್ ಮೀಟಿಂಗ್. ಅವರು ವೈಯಕ್ತಿಕವಾಗಿ ಅವ್ರು ಹೋಗಿದ್ದಾರೆ. ಅದರಲ್ಲಿ ಅವರು ಹೋಗೋದ್ರಲ್ಲಿ ನಮ್ದು ಏನಿರ್ತದೆ, ಅವ್ರು ಸ್ವತಂತ್ರವಾಗಿ ಹೋಗ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅವ್ರು ಏನು ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸ್ಕೊಳ್ಳಿ. ನಾವು ಬಂದ ಮೇಲೆ 3.5 ರಿಂದ 4 ಲಕ್ಷ ಹೊಸ ಕಾರ್ಡ್ ಕೊಟ್ಟಿದ್ವಿ. ಆರೋಗ್ಯಕ್ಕೆ ಅಂತ ಹಾಕಿದಾಗ ಬೇರೆ ಬೇರೆವೆಲ್ಲ ಕೊಟ್ಟಿದ್ವಿ. ಇನ್ನೂ BPL ಕಾರ್ಡ್ ಬೇಕು ಅಂತ ಹೇಳ್ತಾರೆ. ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಸಾಕಷ್ಟು BPLನಲ್ಲಿ APL ಇದೆ, ಅದನ್ನು ತೆಗೆಯೋ ಕೆಲಸ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಅದು ತಕ್ಷಣಕ್ಕೆ ಮುಗಿಯಲ್ಲ ಅಂಥೇಳಿ ನಾನು ಲೇಟ್ ಮಾಡಲ್ಲ, ಆದಷ್ಟು ಬೇಗ BPL ಕಾರ್ಡ್ ಬಿಡ್ತೀನಿ. ತಾಯಿ ತಂದೆ ಇರ್ತಾರೆ, ಮಗ ಸೊಸೆ ಬೇರೆ ಹೋಗಿರ್ತಾರೆ. ಆ ಬೇರೆ ಹೋಗೋದರೂ ಕಾರ್ಡ್ಗೆ ಅರ್ಜಿ ಹಾಕಿರೋರು ಜಾಸ್ತಿ ಇರ್ತಾರೆ. ಅದಕ್ಕೆ ಏನು ಗಮನದನ್ನ ಮಾಡಿದ್ದೀವಿ, ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ 15 ದಿನದೊಳಗಡೆ ತಹಸೀಲ್ದಾರ್ ಅವ್ರಿಗೆ ಅವ್ರು ಬೇರೆ ವಾಸ ಇರಬೇಕು, ಬೇರೆ ಮನೆ ಇರಬೇಕು, ಆವಾಗ ಅವ್ರಿಗೆ ರೇಷನ್ ಕಾರ್ಡ್ ಕೊಡ್ತಾರೆ. BPL ಇದು ಸ್ವಲ್ಪ ಲೋಪದೋಷಗಳಿದೆ, ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ. 15 ದಿನದೊಳಗಡೆ ನಿಮಗೆ BPL ಕಾರ್ಡ್ ಕೊಡ್ತೀವಿ, ನೀವು ಹೋಗಿ ತಹಸೀಲ್ದಾರ್ನ ಅರ್ಜಿ ಕೊಟ್ಟು ಮಾತಾಡಿ ಅಂತ ಹೇಳಿದ್ವಿ. ಅದು ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ವಿವರವಾಗಿ ಅದ್ರ ಬಗ್ಗೆ ಕಮೆಂಟ್ ಬಿಟ್ಟಿದ್ದು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನು ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನು ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ವೆಟರ್ನರಿ ಮಿನಿಸ್ಟ್ರು ಅವರು ವೈಯಕ್ತಿಕವಾಗಿ ಹೋಗಿದ್ದಾರೆ, ಇದರಲ್ಲಿ ಸರ್ಕಾರದ್ದು ಇಲ್ಲ ಏನೂ ಇಲ್ಲ ಅಂತ ಹೇಳಿದಾರಲ್ಲ. ಇವತ್ತೆಲ್ಲ ವೆಂಕಟೇಶ್ ಅವರು ಹೇಳಿದಾರಲ್ಲ, ನಿನ್ನೆ ಕೂಡ ಅವ್ರು ಮಾತಾಡಿದ್ವಿ ಕ್ಯಾಬಿನೆಟ್ ಮೀಟಿಂಗ್. ಅವರು ವೈಯಕ್ತಿಕವಾಗಿ ಅವ್ರು ಹೋಗಿದ್ದಾರೆ. ಅದರಲ್ಲಿ ಅವರು ಹೋಗೋದ್ರಲ್ಲಿ ನಮ್ದು ಏನಿರ್ತದೆ, ಅವ್ರು ಸ್ವತಂತ್ರವಾಗಿ ಹೋಗ್ತಾರೆ.
ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅವ್ರು ಏನ್ ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸ್ಕೊಳ್ಳಿ. ಒಬ್ಬೊಬ್ಬರು ಕೇಳಿ, ಒಬ್ಬೊಬ್ರು ತಿದ್ದುಪಡಿನೂ ಆಯ್ತಿಲ್ಲ, ಹೊಸದಾಗಿ ಸೇರ್ಪಡೆನೂ ಆಯ್ತಿಲ್ಲ ಸರ್. ಸಾಕಷ್ಟು ಜನ ಅಲ್ಲ ವಾಪಸ್ ಬಿಡ್ತೀರಾ ಹೆಂಗೆ? ನಾವು ಬಂದ ಮೇಲೆ 3.5 ಇಂದ 4 ಲಕ್ಷ ಹೊಸ ಕಾರ್ಡ್ ಕೊಟ್ಟಿದ್ವಿ. ಆರೋಗ್ಯಕ್ಕೆ ಅಂತ ಹಾಕಿದಾಗ ಬೇರೆ ಬೇರೆವೆಲ್ಲ ಕೊಟ್ಟಿದ್ವಿ. ಇನ್ನೂ BPL ಕಾರ್ಡ್ ಬೇಕು ಅಂತ ಹೇಳ್ತಾರೆ. ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಸಾಕಷ್ಟು BPLನಲ್ಲಿ APL ಇದೆ, ಅದನ್ನು ತೆಗೆಯೋ ಕೆಲಸ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಅದು ತಕ್ಷಣಕ್ಕೆ ಮುಗಿಯಲ್ಲ ಅಂಥೇಳಿ ನಾನು ಲೇಟ್ ಮಾಡಲ್ಲ, ಆದಷ್ಟು ಬೇಗ BPL ಕಾರ್ಡ್ ಕೊಡ್ತೀನಿ. ತಾಯಿ ತಂದೆ ಇರ್ತಾರೆ, ಮಗ ಸೊಸೆ ಬೇರೆ ಹೋಗಿರ್ತಾರೆ. ಆ ಬೇರೆ ಹೋಗೋದರೂ ಕಾರ್ಡ್ಗೆ ಅರ್ಜಿ ಹಾಕಿರೋರು ಜಾಸ್ತಿ ಇರ್ತಾರೆ. ಅದಕ್ಕೆ ಏನು ಗಮನದನ್ನ ಮಾಡಿದ್ದೀವಿ, ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ 15 ದಿನದೊಳಗಡೆ ತಹಸೀಲ್ದಾರ್ ಅವ್ರಿಗೆ ಅವ್ರು ಬೇರೆ ವಾಸ ಇರಬೇಕು, ಬೇರೆ ಮನೆ ಇರಬೇಕು, ಆವಾಗ ಅವ್ರು ರೇಷನ್ ಕಾರ್ಡ್ ಕೊಡ್ತಾರೆ. BPL ಇದು ಸ್ವಲ್ಪ ಲೋಪದೋಷಗಳಿದೆ, ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ. 15 ದಿನದೊಳಗಡೆ ನಿಮಗೆ BPL ಕಾರ್ಡ್ ಕೊಡ್ತೀವಿ, ನೀವು ಹೋಗಿ ತಹಸೀಲ್ದಾರ್ನ ಅರ್ಜಿ ಕೊಟ್ಟು ಮಾತಾಡಿ ಅಂತ ಹೇಳಿದ್ವಿ. ಅದು ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ವಿವರವಾಗಿ ಅದ್ರ ಬಗ್ಗೆ ಕಮೆಂಟ್ ಬಿಟ್ಟಿದ್ದು. ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನು ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನು ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ವೆಟರ್ನರಿ ಮಿನಿಸ್ಟ್ರು ಅವರು ವೈಯಕ್ತಿಕವಾಗಿ ಹೋಗಿದ್ದಾರೆ, ಇದರಲ್ಲಿ ಸರ್ಕಾರದ್ದು ಇಲ್ಲ ಏನೂ ಇಲ್ಲ ಅಂತ ಹೇಳಿದಾರಲ್ಲ. ಇವತ್ತೆಲ್ಲ ವೆಂಕಟೇಶ್ ಅವರು ಹೇಳಿದಾರಲ್ಲ, ನಿನ್ನೆ ಕೂಡ ಅವ್ರು ಮಾತಾಡಿದ್ವಿ ಕ್ಯಾಬಿನೆಟ್ ಮೀಟಿಂಗ್. ಅವರು ವೈಯಕ್ತಿಕವಾಗಿ ಅವರು ಹೋಗಿದ್ದಾರೆ. ಅದರಲ್ಲಿ ಅವರು ಹೋಗೋದ್ರಲ್ಲಿ ನಮ್ದು ಏನಿರ್ತದೆ, ಅವ್ರು ಸ್ವತಂತ್ರವಾಗಿ ಹೋಗ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅವ್ರು ಏನು ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಗೊತ್ತಿದೆ, ಅವರೇ ಬಗೆಹರಿಸ್ಕೊಳ್ಳಿ. ಒಬ್ಬೊಬ್ಬರು ಕೇಳಿ, ಒಬ್ಬೊಬ್ರು ತಿದ್ದುಪಡಿನೂ ಆಯ್ತಿಲ್ಲ, ಹೊಸದಾಗಿ ಸೇರ್ಪಡೆನೂ ಆಯ್ತಿಲ್ಲ ಸರ್. ಸಾಕಷ್ಟು ಜನ ವಾಪಸ್ ಬಿಡ್ತೀರಾ ಹೆಂಗೆ? ನಾವು ಬಂದ ಮೇಲೆ 3.5 ಇಂದ 4 ಲಕ್ಷ ಹೊಸ ಕಾರ್ಡ್ ಕೊಟ್ಟಿದ್ವಿ. ಆರೋಗ್ಯಕ್ಕೆ ಅಂತ ಹಾಕಿದಾಗ ಬೇರೆ ಬೇರೆವೆಲ್ಲ ಕೊಟ್ಟಿದ್ವಿ. ಇನ್ನೂ BPL ಕಾರ್ಡ್ ಬೇಕು ಅಂತ ಹೇಳ್ತಾರೆ. ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಸಾಕಷ್ಟು BPLನಲ್ಲಿ APL ಇದೆ, ಅದನ್ನು ತೆಗೆಯೋ ಕೆಲಸ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಅದು ತಕ್ಷಣಕ್ಕೆ ಮುಗಿಯಲ್ಲ ಅಂಥೇಳಿ ನಾನು ಲೇಟ್ ಮಾಡಲ್ಲ, ಆದಷ್ಟು ಬೇಗ BPL ಕಾರ್ಡ್ ಕೊಡ್ತೀನಿ. ತಾಯಿ ತಂದೆ ಇರ್ತಾರೆ, ಮಗ ಸೊಸೆ ಬೇರೆ ಹೋಗಿರ್ತಾರೆ. ಆ ಬೇರೆ ಹೋಗೋದರೂ ಕಾರ್ಡ್ಗೆ ಅರ್ಜಿ ಹಾಕಿರೋರು ಜಾಸ್ತಿ ಇರ್ತಾರೆ. ಅದಕ್ಕೆ ಏನು ಗಮನದನ್ನ ಮಾಡಿದ್ದೀವಿ, ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ 15 ದಿನದೊಳಗಡೆ ತಹಸೀಲ್ದಾರ್ ಅವ್ರಿಗೆ ಅವ್ರು ಬೇರೆ ವಾಸ ಇರಬೇಕು, ಬೇರೆ ಮನೆ ಇರಬೇಕು, ಆವಾಗ ಅವ್ರು ರೇಷನ್ ಕಾರ್ಡ್ ಕೊಡ್ತಾರೆ. BPL ಇದು ಸ್ವಲ್ಪ ಲೋಪದೋಷಗಳಿದೆ, ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ. 15 ದಿನದೊಳಗಡೆ ನಿಮಗೆ BPL ಕಾರ್ಡ್ ಕೊಡ್ತೀವಿ, ನೀವು ಹೋಗಿ ತಹಸೀಲ್ದಾರ್ನ ಅರ್ಜಿ ಕೊಟ್ಟು ಮಾತಾಡಿ ಅಂತ ಹೇಳಿದ್ವಿ. ಅದು ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ವಿವರವಾಗಿ ಅದ್ರ ಬಗ್ಗೆ